ಹಾಕಿ ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿಗೆ ತಳ್ಳಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬೀದಿ ಬದಿ ವ್ಯಾಪಾರಿಗಳನ್ನು ಕಡೆಗಣನೆ ಮಾಡಿರುವ ಪುರಸಭಾ ಅಧಿಕಾರಿಗಳಿಗೆ ಧಿಕ್ಕಾರ. ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಅಧಿಕಾರಿಗಳಿಗೆ ಧಿಕ್ಕಾರ. ವ್ಯಾಪಾರಿಗಳನ್ನು ತೆರವು ಮಾಡಿರುವ ಮುಖ್ಯಾಧಿಕಾರಿಗಳಿಗೆ ಅಮಾನತು ಆಗಲೇಬೇಕು. ಮುಖ್ಯಾಧಿಕಾರಿಗಳ ಅಮಾನತು ಆಗಲೇಬೇಕು. ವ್ಯಾಪಾರಿಗಳಿಗೆ ರಕ್ಷಣೆ ನೀಡಿದ ಮುಖ್ಯಾಧಿಕಾರಿಗಳಿಗೆ ಧಿಕ್ಕಾರ. ವ್ಯಾಪಾರಿಗಳಿಗೆ ರಕ್ಷಣೆ ನೀಡಿದ ಮುಖ್ಯಾಧಿಕಾರಿಗಳಿಗೆ ಧಿಕ್ಕಾರ. ತಮ್ಮ ಮನವಿಯನ್ನ ನಾವು ಸ್ವೀಕರಿಸಿದ್ದೀವಿ. ನಮ್ಮ ಮುಖ್ಯಾಧಿಕಾರಿಗಳು ಸಭೆ ಹೋಗಿದ್ದಾರೆ, ಅವ್ರ ಗಮನಕ್ಕೆ ತಂದು ಜೋರಾಗಲಿ ಸರ್. ನಮ್ಮ ಮುಖ್ಯಾಧಿಕಾರಿಗಳು ತರಬೇತಿ ಕುರಿತು ಹೋಗಿ ಬೆಂಗಳೂರಿಗೆ ಹೋಗಿದ್ದಾರೆ. ಆಯ್ತು, ಸೋಮವಾರ ಬರ್ತಾರೆ. ತಮ್ಮ ಮನವಿ ಸಂಬಂಧಪಟ್ಟಂಗೆ ಮುಖ್ಯಾಧಿಕಾರಿಗಳು ಸಲ್ಲಿಸಿ ಕ್ರಮ ತೆಗೆದುಕೊಳ್ತಾರೆ. ಅಧಿಕಾರಿಗಳು ಈಗಾಗಲೇ ತರಬೇತಿಗೆ ಹೋಗಿದ್ದಾರೆ ಸರ್. ಅವ್ರ ಜೊತೆ ಚರ್ಚಿಸಿ ನಾವು ಕ್ರಮ ತೆಗೆದುಕೊಳ್ತೀವಿ. ಚರ್ಚಿಸೋದಕ್ಕೆ ಅವ್ರು ಇಲ್ಲಲ್ಲ, ನಾಳೆ ಬರ್ತಾರೆ ಸರ್. ನಾಳೆ ಬಂದ ತಕ್ಷಣ ಅವ್ರ ಚರ್ಚಿಸಿ ಇವ್ರ ಜೊತೆ ಸಭೆ ಮಾಡೋದಕ್ಕೆ ಏರ್ಪಾಡು ಮಾಡ್ತೀವಿ. ಈ ಬದಿ ವ್ಯಾಪಾರಿಗಳು ಅಂದರೆ ಚಂದಾಪುರದ ಆನೇಕಲ್ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಪುರಸಭಾ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. CITU ನೇತೃತ್ವ. ಉದ್ದೇಶ ಇಷ್ಟೇ, ನಿನ್ನೆ ದಿನ ಏಕಾಏಕಿ ಪುರಸಭೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳನ್ನ ವ್ಯಾಪಾರ ಮಾಡ್ತಿದ್ದಂಥವ್ರನ್ನ ಏಕಾಏಕಿ ಅವರು ಅಲ್ಲಿಂದ ತಿರುವುಗೊಳಿಸಿದ್ದಾರೆ. ಆ ರೀತಿ ತಿರುವುಗೊಳಿಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ. ಅವರಿಗೆ ರಕ್ಷಣೆ ಭದ್ರತೆ ಕೊಡ್ತಕ್ಕಂಥದ್ದು, ಅವರಿಗೆ ಅನುಮತಿ ಪತ್ರ ಕೊಡುವಂಥದ್ದು, ಐಡೆಂಟಿ ಕಾರ್ಡ್ ಕೊಡ್ತಕ್ಕಂಥದ್ದು ಪುರಸಭೆ ಕೆಲಸ. ಅದನ್ನು ಬಿಟ್ಟು ನೇರ ಹೋಗಿ ನಿನ್ನೆ ದಿನ ಎತ್ತಂಗಡಿ ಮಾಡಿಸಿದ್ದಾರೆ. ಈ ಸಣ್ಣ ಪುಟ್ಟ ಹೂವು ಹಣ್ಣು ತರಕಾರಿ ಸೊಪ್ಪು ಈ ರೀತಿ ಮಾರ್ತಕ್ಕಂಥವ್ರು ತುಂಬ ಲಾಸ್ ಆಗಿದೆ ಅವರಿಗೆ. ಸೊ ಆ ರೀತಿಯಲ್ಲಿ ಒಕ್ಕಲಬಿಸಬಾರ್ದು. ಒಕ್ಕಲಬಿಸೋದು ಆ ರೀತಿ ತಿರುಗೊಳಿಸೋದಕ್ಕೆ ಮುನ್ನ ಇಲ್ಲಿ TVC ಕಮಿಟಿ ಇದೆ. ಆ ಕಮಿಟಿ ಸಭೆ ಕರಿಬೇಕು, ಕರೆದು ಅಲ್ಲಿ ಚರ್ಚೆ ಆಗಬೇಕು. ಆ ರೀತಿಯಲ್ಲಿ ಏನಾದರೂ ತಿರುಗೊಳಿಸೋದಾದರೆ ಪ್ರತ್ಯೇಕವಾಗಿ ಅವ್ರಿಗೆ ಸ್ಥಳ ನಿಗದಿ ಆಗಬೇಕು. ಅದಕ್ಕೆ ವ್ಯಾಪಾರಿಗಳು ಒಪ್ಪಿಗೆ ಬೇಕು. ಇವೆಲ್ಲವೂ ಇದ್ದಾವೆ ನಿಯಮಗಳು. ಆದರೆ ಇವೆಲ್ಲವನ್ನು ಗಾಳಿಗೆ ತೋರಿ ಏಕಾಏಕಿ ಮನಸ್ಸಿಗೆ ಬಂದಂಗೆ ವ್ಯಾಪಾರ ಮಾಡ್ತಾ ಇರೋರನ್ನ ಈ ರೀತಿಯಲ್ಲಿ ಒಕ್ಕಲಿಪಿಸಿದ್ದು ಯಾಕೆ ಅನ್ನೋದು, ಯಾಕೆ ಅದನ್ನು ನೀವು ಆ ರೀತಿ ತಿರುಗೊಳಿಸೋಕ್ಕೆ ಪ್ರಯತ್ನ ಮಾಡಿದಿರಿ ಅಂತ ಕೇಳಕ್ಕೆ ಬಂದರೂ ಇಲ್ಲಿ ಯಾರೂ ಇಲ್ಲ. ಬೆಳಿಗ್ಗೆಯಿಂದ ವ್ಯಾಪಾರ ಬಿಟ್ಟು ಎಲ್ಲವನ್ನು ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಪ್ರತಿಭಟನೆ ಸಂದರ್ಭದಲ್ಲಿ ಇಲ್ಲಿ ಮನವಿ ಸ್ವೀಕರಿಸೋದಕ್ಕೆ ಒಬ್ಬ ಅಧಿಕಾರಿ ಇಲ್ಲ. CO ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಯಾರು ಜವಾಬ್ದಾರಿ ಇಲ್ಲ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀವಿ ಪುರಸಭೆ ಕಚೇರಿಗೆ ಯಾವೊಬ್ಬ ಆಫೀಸರ್ ಕೂಡ ಎಂಟ್ರಿ ಆಗ್ತಾ ಇಲ್ಲ. ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸ್ನವ್ರಿಗೂ ಕೂಡ ಇದನ್ನು ತಿಳಿಸ್ದೆ ಅವರು ತಿರುವುಗೊಳಿಸೋಕ್ಕೆ ಹೋಗಿದ್ದಾರೆ ಅಂತ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಸೊ ಆದ್ದರಿಂದಾಗಿ ನಾವು ಕೇಳ್ತಾ ಇರೋದು ಒಂದು, ಆ ರೀತಿಯಲ್ಲಿ ಪದೇ ಪದೇ ಬಡವ್ರನ್ನ ವ್ಯಾಪಾರ ಮಾಡ್ತಕ್ಕಂಥದ್ದು ಅವ್ರ ಬದುಕು, ಅವತ್ತಿನ ದುಡಿಮೆ ಅವತ್ತಿನ ಬದುಕವರು. ಅಂಥವ್ರನ್ನ ಈ ರೀತಿ ಏಕಾಏಕಿ ಒಗ್ಲೆಪ್ಸಿದ್ರೆ ಬದುಕೋದಾದ್ರೆ ಹೇಗೆ? ಕನಿಷ್ಠ ಮಾನವೀಯತೆ ಬೇಡವೇ ಅವ್ರಿಗೆ? ಆದ್ದರಿಂದಾಗಿ ಇವತ್ತಿನ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರಿಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಮತ್ತೆ ಅವ್ರಿಗೆ ಅದೇ ಜಾಗದಲ್ಲಿ ಸ್ಥಳ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ರಕ್ಷಣೆ ಒದಗಿಸಬೇಕು. ಎರಡನೇದು, ಅವ್ರಿಗೆ ID ಕಾರ್ಡ್ ಕೊಡಬೇಕು. ID ಕಾರ್ಡ್ ಕೊಡಬೇಕು ಅನ್ನೋಂಥದ್ದು ಕಾನೂನು. ಸುಪ್ರೀಂ ಕೋರ್ಟ್ ಅದನ್ನು ಹೇಳಿದೆ. ಹೀಗಾಗಿ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೆ ಅವ್ರನ್ನ ಸರ್ವೆ ಮಾಡಿ ID ಕಾರ್ಡ್ ಕೊಡಬೇಕು, ಅವ್ರಿಗೆ ಅನುಮತಿ ಪತ್ರವನ್ನು ಕೊಡಬೇಕು, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಅದು ನಮ್ಮ ಡಿಮ್ಯಾಂಡು. ಆ ಡಿಮ್ಯಾಂಡನ್ನ ನಾವು ಸುಮ್ಮನೆ ಕೇಳ್ತಾ ಇಲ್ಲ, ಅದು ಕಾನೂನಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಈಗ ನಿನ್ನೆ ತಿರುವುಗೊಳಿಸಿದಾಗ ಸಾಕಷ್ಟು ಜನಕ್ಕೆ ಲಾಸ್ ಆಗಿದೆ. ಆ ಲಾಸನ್ನು ಅವರು ತುಂಬಿಕೊಡ್ಬೇಕು. ಒಂದು ವೇಳೆ ಇದನ್ನು ವಿತಿನ್ 2 ಡೇಸ್, ಇನ್ನೊಂದು 2 ದಿನದಲ್ಲಿ ಅವರು ಈ ನಮ್ಮ ಡಿಮ್ಯಾಂಡ್ಸ್ ಏನಿದಾವೋ ಅದನ್ನು ಪರಿಹಾರ ಮಾಡದೇ ಇದ್ದರೆ ಈ ಆನೇಕಲ್ ತಾಲೂಕಿಗೆ CM ಅವರು ಬರ್ತಾರೆ ಅನ್ನುವಂಥ ಸುದ್ದಿ ನಮಗೆ ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ. ನಾವು ಈ ಘಟನೆಯನ್ನು ಖಂಡಿಸಿ ನಾವು CM ಅವ್ರಿಗೆ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡದೆ ಏನು ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಡಿಮ್ಯಾಂಡು ಇರೋ ಕಡೆ ನಾವೀಗ ಆಲ್ರೆಡಿ ಏನು ವ್ಯಾಪಾರ ಮಾಡ್ತಾಯಿದ್ವಿ ಅಲ್ಲಿ ನಮ್ಗೆ ಅವಕಾಶ ಕೊಡಿ ಅಷ್ಟೇ. ಎರಡನೇದು, ಸರ್ವೆ ಮಾಡಿಬಿಟ್ಟು ಐಡೆಂಟಿ ಕಾರ್ಡ್ ಕೊಡಿ, ಅವ್ರಿಗೆ ಅನುಮತಿ ಪತ್ರ ಕೊಡಿ.
ಮತ್ತೆ ತೊಂದರೆ ಕೊಡೋಕೆ ಹೋಗಬೇಡಿ ಇಷ್ಟೇ. ಪರ್ಯಾಯವಾಗಿ ಜಾಗ ಕೊಡ್ತೀವಿ ಸಂತೆ ಬೀದಿಯಲ್ಲಿ ಅಂತ ಹೇಳ್ತಾರೆ. ಅದು ಅದಾಮೇಲಿನ ಪ್ರಶ್ನೆ ಅದು ಇದು ಟೌನ್ ವೆಂಡಿಂಗ್ ಕಮಿಟಿ ಏನಿದೆಯೋ ಪಟ್ಟಣ ಇದು ವ್ಯಾಪಾರಸ್ಥರ ಸಂಘ, ಅದು ಎಲೆಕ್ಟೆಡ್ ಬಾಡಿ. ಅದು ಆ ಎಲೆಕ್ಟೆಡ್ ಬಾಡಿಯಲ್ಲಿ ಪೊಲೀಸ್ನವ್ರು ಇದ್ದಾರೆ, ಪುರಸಭೆ ಅಧಿಕಾರಿಗಳಿದ್ದಾರೆ, ಹೆಲ್ತು ಬೇರೆ ಬೇರೆ ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿ ಕೂತು ಅವ್ರಿಗೆ ತೀರ್ಮಾನ ಆಗಬೇಕಾಗಿರೋದು. ಹೀಗಾಗಿ ಏನೇ ತೀರ್ಮಾನ ಆಗಿದ್ದಿದ್ರು ಅದು ಆಮೇಲೆ. ಈಗ ಇಮಿಡಿಯೇಟ್ ಮಾಡಬೇಕಾಗಿದ್ದು ಅವ್ರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಿದ್ರೋ ಅಲ್ಲಿ ಅವ್ರಿಗೆ ಮತ್ತೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಅವ್ರಿಗೆ ರಕ್ಷಣೆ ಒದಗಿಸಬೇಕು. ಇಲ್ಲ, ಟ್ರಾಫಿಕ್ ಸಮಸ್ಯೆ ಆಗ್ತದೆ, ಈ ನಿಟ್ಟಿನಲ್ಲಿ ಅವ್ರನ್ನ ಶುರು ಮಾಡಿದರೆ ಚಂದಾಪುರ ಸಂತೆ ಮೈದಾನದಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಅವರು. ಅದಕ್ಕೆ ಈ ರೀತಿ ತೊಂದರೆ ಆಗತ್ತೆ ಅನ್ನೋದಾದರೆ ಅದನ್ನೂ ಮಾಡಬೇಕಾಗಿರೋದು VTC ಸಭೆನಲ್ಲೇ. ತೊಂದರೆ ಆಗೋದಿದ್ರೆ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದನೂ ಕೂಡ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳೇ ಆಯ್ಕೆ ಮಾಡಿದಂಥ ಸರ್ಕಾರ ನಿರೀಕ್ಷೆ ಮಾಡೋದು ಪದಾಧಿಕಾರಿಗಳಿದ್ದಾರೆ. ಜೊತೆಗೆ ಎಲ್ಲ ಅಧಿಕಾರಿಗಳು ಸೇರಿದಂತೆ VTC ಕಮಿಟಿ, ಅದು TVC ಕಮಿಟಿ. ಆ ಕಮಿಟಿಯಲ್ಲಿ ಏನಾದರೂ ತೊಂದರೆ ಆಗ್ತಾಯಿದ್ರೆ ಹಿಂಗೆ ಆಗ್ತಾಯಿದೆ, ನಿಮ್ಮ ಪರ್ಯಾಯ ಜಾಗ ಹುಡುಕಿದ್ದೀವಿ, ಅಲ್ಲಿ ನೀವು ವ್ಯಾಪಾರ ಮಾಡಿ ಅಂತೇಳಿ ಮನವರಿಕೆ ಮಾಡಿಕೊಡೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು ಮಾಡಬೇಕು. ಅದು ಬಿಟ್ಬಿಟ್ಟು ಈವನ್ ಪೊಲೀಸ್ನವ್ರಿಗೂ ಕೂಡ ಗೊತ್ತಿಲ್ದಂಗೆ ಮಾಡ್ತಾರೆ ಅಂದರೆ ಅರ್ಥ ಏನು? ದಬ್ಬಾಳಿಕೆ ಅಲ್ವೇ? ಅಥವಾ ಯಾರ್ದೋ ಒತ್ತಡಕ್ಕೆ ಮಣದಿರಬೇಕು. ಯಾರೋ ಇಲ್ಲಿ ಅವ್ರಿಗೆ ಬೇಕಾದವ್ರಿಗೆ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅಂತಲೋ ಇನ್ನೊಂದು ಅಂತಲೋ ಹಿಂಗೇನೋ ಒತ್ತಡಕ್ಕೆ ಮಾಡೋದು, ಅಥವಾ ಅವರೇನೋ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಬೆಳಿಗ್ಗೆಯಿಂದ CEO ಫೋನ್ ಮಾಡ್ತಾಯಿದ್ದೀವಿ, ಇಲ್ಲಿ ತನಕ ಫೋನ್ ಎತ್ತಿಲ್ಲ ಅವರು. ಅಂದರೆ ಕನಿಷ್ಠ ಇಷ್ಟೊಂದು ಜನ ಬಂದಿದ್ದಾರೆ, ಅವ್ರ ಸಮಸ್ಯೆ ಏನು ಅಂತ ಕೇಳೋಣ ಅಂತೇಳಿ ಇರಲಿ, ಎಲ್ಲೋ ಮೀಟಿಂಗೋ ಇನ್ನೊಂದು ನೋಡೋಣ. ಅಟ್ಲೀಸ್ಟ್ ಫೋನ್ ಎತ್ತಿ ಮಾತಾಡೋಕ್ಕೆ ಏನಿದೆ, ಏನು ಸಮಸ್ಯೆ ಅಂತ ಏನಿದೆ, ಅಟ್ಲೀಸ್ಟ್ ಆಯಿತು ಬಂದು ಮಾತಾಡ್ತೀನಿ ನಾನು, ಈಗ ತಕ್ಷಣಕ್ಕೆ ನಾನೆಲ್ಲೋ ಹೊರಗಡೆ ಇದ್ದೀನಿ, ಏನೋ ಒಂದು ಹೇಳಬೇಕಲ್ಲ. ಏನನ್ನೂ ಹೇಳಿದೆ, ಫೋನು ಅಟೆಂಡ್ ಮಾಡಿದೆ, ಈ ರೀತಿ ಉದಾಸೀನ ಮಾಡೋದು, ನಿರ್ಲಕ್ಷ್ಯ ವಹಿಸುವಂಥದ್ದನ್ನು ಹೆಂಗೆ ನಾವು ಸಹಿಸೋಕ್ಕಾಗತ್ತೆ? ಅದರಿಂದಾಗಿ ಈಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಡಿಮ್ಯಾಂಡ್ ಇಷ್ಟೇ, ಮತ್ತೆ ಆ ಜಾಗದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಸರ್ವೆ ಮಾಡಬೇಕು. ಎಲ್ಲ ವ್ಯಾಪಾರಸ್ಥರು ಯಾರಿದ್ದಾರೋ, ನಿಜವಾಗಿ ವ್ಯಾಪಾರಸ್ಥರು ಅಂತ ಯಾರಿದ್ದಾರೋ ಅವರೆಲ್ರಿಗೂ ID ಕಾರ್ಡ್ ಕೊಡಬೇಕು, ಅವ್ರ ರಕ್ಷಣೆ ಒದಗಿಸಬೇಕು. ನಿಮ್ಮ ಏನು ಬೇಡಿಕೆ ಏನು ಮಾಡ್ತೀವಿ ಸರ್ ಮುಂದೆ? ಅವ್ರಿಗೆ ಈಡೇರದೇ ಇದ್ದರೆ 23ನೇ ತಾರೀಕು CM ಬರ್ತಾರೆ ಅಂತ ಗೊತ್ತಾಗಿದೆ. ಅದು CM ಅವ್ರಿಗೂ ಹೋಗಲಿ. ಮೇ ಬಿ CM ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಕ್ಲೀನ್ ಮಾಡೋಕ್ಕೆ ಏನಾದ್ರು ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಆದ್ದರಿಂದಾಗಿ ಈ ಘಟನೆಯನ್ನು ಖಂಡಿಸಿ, ರಾಜ್ಯ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ನಾವು CM ಅವ್ರಿಗೆ ಕಪ್ಪು ಬಟ್ಟಿಯನ್ನು ಪ್ರದರ್ಶನ ಮಾಡ್ತೀವಿ. ನಿಮ್ಮ ಹೆಸರು ಸರ್? ಲಿಂಗರಾಜು, CITUನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಚಂದಾಪುರ ಪುರಸಭೆ ವ್ಯಾಪ್ತಿನಲ್ಲಿ ನಿನ್ನೆ ಏನೋ ಬೀದಿ ಬದಿ ವ್ಯಾಪಾರಿಗಳನ್ನ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಯಾವುದೇ ಮುನ್ಸೂಚನೆ ನೀಡದೆ, ಯಾವುದೇ ನೋಟಿಸ್ ನೀಡದೆ ಅವ್ರನ್ನ ತೆರವುಗೊಳಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಚಂದಾಪುರ ಪುರಸಭೆ ಆಫೀಸ್ ಮುಂದೆ ಇವತ್ತು ಪ್ರತಿಭಟನೆಯನ್ನು CITU ಸಂಘಟನೆ ನೇತೃತ್ವದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಮ್ಮಿಕೊಂಡಿದ್ದಾರೆ. ಸುಮಾರು ಒಂದು 50ರಿಂದ 60 ಜನ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ಇಷ್ಟೇ, ಬೀದಿ ಬದಿ ವ್ಯಾಪಾರಿಗಳನ್ನ ಏನು ಕಾನೂನು ಬಾಹಿರವಾಗಿ ತೆರವುಗೊಳಿಸಿದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಬೇಕು. ಅವರಿಗೆ ಮುಂಚೆ ಎಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅದೇ ಜಾಗದಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಅವರಿಗೆ ಏನು ID ಕಾರ್ಡು 2019ರಲ್ಲಿ ID ಕಾರ್ಡ್ ಕೊಟ್ಟಿರೋದು, ಅದು 2023ಕ್ಕೆ ಸಿಂಧುತ್ವ ಕಂಪ್ಲೀಟ್ ಆಗ್ತದೆ, ಅದನ್ನು ರಿನ್ಯೂವಲ್ ಮಾಡಿಕೊಡ್ಬೇಕು. ಮತ್ತು ಸರ್ವೆ ಮಾಡಬೇಕು. ಮತ್ತು ಹೊಸ ಬೀದಿ ಬದಿ ವ್ಯಾಪಾರಿಗಳು ಬಂದಿರ್ತಾರೆ, ಸುಮಾರು 7-8 ವರ್ಷದಿಂದ ಸರ್ವೆ ಮಾಡಿಲ್ಲ. ಸರ್ವೆ ಮಾಡಿ ಹೊಸ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಇವರು ಯಾರಿಗೂ ಸಂಘಟನೆ ಗೊತ್ತಿಲ್ಲದಂಗೆ ಇವ್ರಿಗೆ ಗೊತ್ತಿದೆ. ಸುಮಾರು 10 ವರ್ಷದಿಂದ CITU ಸಂಘಟನೆ ಹೋರಾಟ ಮಾಡಿಕೊಂಡು ಇಡೀ ತಾಲೂಕಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಟಿಸ್ತಾ ಬಂದಿದೆ. ಸುಮಾರು 500ರಿಂದ 1000 ಜನ ನಮ್ಮ ಸಂಘಟನೆಯ ಸದಸ್ಯರು ಆನೇಕಲ್ ತಾಲೂಕಲ್ಲಿ ಇದ್ದಾರೆ. ಆದರೂ ಗೊತ್ತಿದ್ದರೂ ಕೂಡ CEO ಏನು ಪ್ರಭಾರ CEO ಬಂದಿದ್ದಾರೆ, ಅವರು ಎಲ್ಲ ವಿಚಾರ ಗೊತ್ತಿದ್ದು, ನಮ್ಮ ಸಂಘಟನೆ ಮಹತ್ವ ಗೊತ್ತಿದ್ದರೂ ಕೂಡ ಯಾವುದೇ ನಮಗೆ ನೋಟಿಸ್ ನೀಡದೆ, ಯಾವುದೇ ಸಭೆ ಕರೆದಿದೆ. TVC ಕಮಿಟಿ ಅವ್ರಿಗೆ ಗೊತ್ತಿದೆ, ಸರ್ಕಾರನೇ ಟೌನ್ ವೆಂಡಿಂಗ್ ಕಮಿಟಿನ ಸರ್ಕಾರನೇ ಎಲೆಕ್ಷನ್ ಮಾಡಿ ಅದಕ್ಕೆ 10 ಜನ ಬೀದಿ ಬದಿ ವ್ಯಾಪಾರಿಗಳು ರೆಪ್ರೆಸೆಂಟೇಟಿವ್ ಇರ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ, ತಾಲೂಕು ವೈದ್ಯಾಧಿಕಾರಿ ಕೂಡ ಇರ್ತಾರೆ, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು ಅವರು ಕೂಡ ಆಫೀಸರ್ ಇರ್ತಾರೆ. ಇಷ್ಟೆಲ್ಲ ಇದ್ರೂ ಯಾವುದೇ ಸಭೆ ಕರೆದಿದ್ದಾನೆ ಏಕಾಏಕಿ ಈ ಥರ ತೆರವುಗೊಳಿಸಿರೋದನ್ನ CITU ಆನೇಕಲ್ ತಾಲೂಕು ಸಮಿತಿ ಖಂಡಿಸ್ತದೆ.
ನಾವು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಇನ್ನು ಮುಂದಕ್ಕೆ ಅಕಸ್ಮಾತ್ ಅವರೇನಾದರೂ ಸಭೆ ಕರೆದು ನಮಗೆ ನ್ಯಾಯ ಸಿಗಲಿಲ್ಲ, ನಮ್ಮ ಬೇಡಿಕೆ ಈಡೇರಿಲ್ಲ ಅಂತಂದರೆ ಇಡೀ ಆನೇಕಲ್ ತಾಲೂಕು ವ್ಯಾಪ್ತಿನಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಕೂಡ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಮತ್ತು ಇದ್ರ ಭಾಗವಾಗಿ ರಾಜ್ಯ ಮಟ್ಟದ ಹೋರಾಟವನ್ನು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಜೂನ್ 23ರಂದು ಇಡೀ ರಾಜ್ಯಾದ್ಯಂತ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು, ಲಕ್ಷಾಂತರ ಜನ ಬೀದಿ ಬದಿ ವ್ಯಾಪಾರಿಗಳು ಸೇರ್ತೀವಿ. ಜೂನ್ 23ರಂದು ರಾಜ್ಯ ಮಟ್ಟದ ಹೋರಾಟವನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಆನೇಕಲ್ ತಾಲೂಕಲ್ಲಿ ಇನ್ನೊಂದು ಸಲ ಈ ಥರ ಯಾವುದೇ ನೋಟಿಸ್ ನೀಡದೆ, ಚಂದಾಪುರದಲ್ಲಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ನೋಟಿಸ್ ನೀಡದೆ ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಬಾರ್ದು. ಮತ್ತು ಬೇಡಿಕೆಗಳು ಏನಿದೆ, ನಾವು ಬೇಡಿಕೆ ಪಟ್ಟಿನ ಚೀಫ್ ಆಫೀಸರ್ಗೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದ ಕಚೇರಿನಲ್ಲಿ ಯಾರೂ ಕೂಡ ಇಲ್ಲ. ನಾವು ಕೂಡ ಚೀಫ್ ಆಫೀಸರ್ ಮುಖ್ಯಾಧಿಕಾರಿಗೆ ಫೋನ್ ಮಾಡ್ತಾಯಿದ್ದೀವಿ, ಇದುವರೆಗೂ ಯಾವುದೇ ಕೂಡ ರೆಸ್ಪಾನ್ಸ್ ಇಲ್ಲ. ಆದ್ದರಿಂದ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಕೂಡ ನಮ್ಮ ಹತ್ರ ಮಾತಾಡಿದ್ದಾರೆ. ಅವರಿಗೂ ಕೂಡ ಯಾವುದೇ ಗಮನಕ್ಕೆ ಬರದಂಗೆ ನಮಗೆ ತೆರವುಗೊಳಿಸಿದ್ದಾರೆ. ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತ ಇನ್ಸ್ಪೆಕ್ಟ್ರು ಕೂಡ ಹೇಳಿದ್ದಾರೆ. ಕೂಡಲೇ ಯಾರು ಪ್ರಭಾರ CO ಮುಖ್ಯಾಧಿಕಾರಿ ಇದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು. ಇಲ್ಲ ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಚಂದಾಪುರ ವೃತ್ತದಲ್ಲಿ ಸೇರಿಕೊಂಡು ರಸ್ತೆ ತಡೆ ಮಾಡ್ತೀವಿ. ಮತ್ತು ಏನು 23ನೇ ತಾರೀಕು ಏನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆನೇಕಲ್ ತಾಲೂಕಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೂ ಕೂಡ ನಾವು ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತೀವಿ ಅಂತ ಈ ಸಭೆ ಮುಖಾಂತರ ತಿಳಿಸ್ತೀವಿ. ಇನ್ನು ಎಡಿಸ್ದೊಳಗೆ ಸಭೆ ಕರೆದು ಏನೋ ನಮ್ಮ ಬೇಡಿಕೆ ಮತ್ತು ನಮ್ಮ ಇದು ತೀರ್ಮಾನ ಆಗಿಲ್ಲ ಅಂತಂದರೆ ಕಪ್ಪು ಬಾವುಟನ ಬೀದಿ ಬದಿ ವ್ಯಾಪಾರಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೀದಿ ಬದಿ ವ್ಯಾಪಾರಿಗಳು ಚಂದಾಪುರದಲ್ಲಿ ಏನು ನಿನ್ನೆ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತ ಪುರಸಭೆ ಅಧಿಕಾರಿಗಳು ಗೊತ್ತಿಲ್ದಂಗೆ ಯಾರಿಗೂ ಕೂಡ ನೋಟಿಸ್ ಅನ್ನ ಕೊಡದಿರೋ ಇವತ್ತು ಎತ್ತಂಗಡಿಯನ್ನ ಮಾಡಿಸಿರೋಂಥದ್ದು. ಅವರು ಗಾಡಿಗಳನ್ನ ತಗೊಂಡೋಗಿ ಐಟಮ್ ಇದ್ದಂತ ಗಾಡಿಗಳನ್ನೇ ತಗೊಂಡೋಗಿ ಇವತ್ತು ಸಂತೆ ಮೈದಾನದಲ್ಲಿ ಹಾಕಿರುವಂತದ್ದನ್ನ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಅವರೆಲ್ಲರೂ ಕೂಡ ನಿನ್ನೆ ಬೆಂಗಳೂರಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿಗಳ ಸಭೆ ನಡೀತಾ ಇತ್ತು. ಆ ಸಭೆನಲ್ಲಿ ಇದ್ರು. ಅವ್ರು ಇಲ್ಲದೆ ಇರೋಂತ ಸಂದರ್ಭದಲ್ಲಿ ಈ ರೀತಿ ಎತ್ತಂಗಡಿ ಮಾಡಿರೋಂಥದ್ದು ಅದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಆಗಿದೆ ನಮಗೆ. ಆ ಕಾಯ್ದೆನಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸರ್ವೆಯನ್ನ ಮಾಡಬೇಕು. ಸರ್ವೆ ಮಾಡಿ ಅವರಿಗೆ ಗುರುತಿನ ಚೀಟಿಯನ್ನ ಕೊಡಬೇಕು. ಮತ್ತೆ ಗುರುತಿನ ಚೀಟಿ ಕೊಟ್ಟಾದ ನಂತರ ವೆಂಡಿಂಗ್ ಝೋನ್ಗಳನ್ನ ರೂಪಿಸಬೇಕು, ಅಲ್ಲಿ ಕಟ್ಟಿ ಅವ್ರಿಗೆ ಜಾಗವನ್ನ ಕೊಡಬೇಕು ಅಂತೇಳಿ ಈ ಕಾಯ್ದೆನಲ್ಲಿ ಇದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಗಾಡಿಗಳನ್ನ ಎತ್ತಿಸಬಾರ್ದು. ಅಕಸ್ಮಾತ್ ಎತ್ತಿಸೋದೇ ಆದ್ರೆ ಬದಲಿ ವ್ಯವಸ್ಥೆಯನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ. ಇವ್ರು ಯಾವುದೇ ವ್ಯವಸ್ಥೆಯನ್ನ ಮಾಡಿದ್ರ ಇವತ್ತು ಏಕಾಏಕಿ ಎತ್ತಿಸಿರುವಂತದ್ದು ಇದೆಯಲ್ಲ, ಅದು ಸರಿಯಾದಂತ ಕ್ರಮ ಅಲ್ಲ. ಅದೇ ರೀತಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಂಕಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಂತೆ ಯಾವತ್ತು ಆಗುತ್ತೋ ಅವತ್ತು ಸಂತೆ ಆದಂತ ಸಂದರ್ಭದಲ್ಲಿ ಸಂತೆಗೆ ಬರುವಂತವ್ರು ಬೇರೆ ಊರುಗಳಿಂದ ಬಂದು ಇಲ್ಲಿ ವ್ಯಾಪಾರಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಒಂದಷ್ಟು ಗಲೀಜನ್ನ ಮಾಡ್ತಾರೆ. ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಅಂತೇಳಿ ಏನೋ ಸುಂಕವನ್ನ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಪ್ರತಿನಿತ್ಯ ವ್ಯಾಪಾರ ಮಾಡುವಂತವ್ರು ಅವ್ರ ಹತ್ರನೂ ಕೂಡ ಇವತ್ತು ಸುಂಕವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಿಂದೆ ಪ್ರತಿದಿನಾನು ಸುಂಕವನ್ನ ಬೀದಿ ಬದಿ ವ್ಯಾಪಾರಿಗಳ ಹತ್ರ 120 ರೂಪಾಯಿ ತರ ಕಲೆಕ್ಟ್ ಮಾಡ್ತಾ ಇದ್ರು 2 ವರ್ಷದ ಹಿಂದೆ. ಇದೇ DC ಆಫೀಸಲ್ಲಿ ಹೋಗಿ ನಾವೆಲ್ಲರೂ ಕೂಡ ಮಾತಾಡಾದ್ಮೇಲೆ ಹೋರಾಟ ಮಾಡಾದ್ಮೇಲೆ ಅದನ್ನ ವಾಪಸ್ ತಗೊಂಡ್ರು. ಇವತ್ತು 6 ದಿನ ಕಲೆಕ್ಟ್ ಮಾಡೋದನ್ನ ಬಿಟ್ಟು ಒಂದೇ ದಿನ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿ ರೇಟ್ ಗಳನ್ನ ಫಿಕ್ಸ್ ಮಾಡಿ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಬಿಲ್ ಗಳನ್ನ ಕೊಡ್ತಾ ಇಲ್ಲ. ಕಡಿಮೆ ದುಡ್ಡು ಕೊಡುವಂತವ್ರಿಗೆ ಬಿಲ್ ಗಳನ್ನ ಕೊಡ್ತಾರೆ. 200 ರೂಪಾಯಿ 300 ರೂಪಾಯಿ ಇಂಥದ್ದನ್ನ ತಗೊಂತಾ ಇದಾರೆ. ಅವ್ರಿಗೆ ಬಿಲ್ ಗಳನ್ನ ಕೊಡ್ತಾರೆ. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟಾಗ ಬಿಲ್ ಕೊಡ್ತಾರೆ. ಅಕಸ್ಮಾತ್ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ, ನಾವು ಕಡಿಮೆ ಕೊಡ್ತೀವಿ ಅಂದ್ರೆ ನಿಮ್ಗೆ ಬಿಲ್ಗಳನ್ನ ಕೊಡ್ತಾ ಇಲ್ಲ. ಸುಮಾರು ಜನಕ್ಕೆ ಈ ರೀತಿ ಎಲ್ಲ ದೋಖಾ ಮಾಡ್ತಾ ಇದ್ರೆ ಇದು ತನಿಖೆ ಆಗ್ಬೇಕು. ಯಾವುದೇ ರೀತಿಯಲ್ಲಿ ಸುಂಕವನ್ನ ಕಲೆಕ್ಟ್ ಮಾಡುವಂತ ಮಾದರಿ ಇಡೀ ಸರ್ಕಾರದಲ್ಲಿ ಇಲ್ಲ. ನಾವು ಕೇಳೋಂಥದ್ದು ಸರ್ವೆ ಮಾಡಿ ವೆಂಡಿಂಗ್ ಝೋನ್ ಮಾಡಿ ಅವ್ರಿಗೆ ಸೌಲಭ್ಯಗಳನ್ನ ಕೊಟ್ಟಾದ್ಮೇಲೆ ಏನಾದ್ರೂ ಸರ್ಕಾರ ಏನಾದ್ರು ಅವಾಗೇನಾದ್ರು ನಿಗದಿ ಮಾಡಿದ್ರೆ ಆ ರೀತಿ ಅಮೌಂಟ್ ಅನ್ನ ಏನಾದ್ರು ಕನಿಷ್ಠ ಒಂದಷ್ಟು ಬಾಡಿಗೆ ರೂಪದಲ್ಲಿ ಈ ರೀತಿ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕೆ ಹೊರತು ಸರ್ಕಾರ ನಿಗದಿ ಮಾಡ್ಬೇಕು. ಅದನ್ನ ಬಿಟ್ಟು ಇವರು ಯಾವುದೇ ಇದನ್ನ ಪಡ್ಕೊಳ್ದಿರಾ ಈ ರೀತಿ ಸುಂಕ ಕಲೆಕ್ಟ್ ಮಾಡುವಂತದ್ದು ಇದೆಯಲ್ಲ ಬೀದಿ ಬದಿ ವ್ಯಾಪಾರಿಗಳಲ್ಲಿ, ಅದನ್ನ ನಿಲ್ಲಿಸಬೇಕು. ಇವತ್ತು ಇಲ್ಲಿ ಮಾಡ್ತಾರೆ, ಮುಂದೆ ಆನೇಕಲ್ಲಲ್ಲಿ ಮಾಡ್ತಾರೆ, ಇದನ್ನ ನೋಡಿ ಸಿಟಿನಲ್ಲೂ ಕೂಡ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅದನ್ನ ನಿಲ್ಲಿಸಬೇಕು. ಸಂತೆ ಆಗೋ ಕಡೆ ಅವಾಗಿಂದ ಏನೋ ಮಾಡ್ಕೊಂಡು ಬರ್ತಾರೆ. ಅದನ್ನ ಸಣ್ಣ ಅಮೌಂಟ್ ಅನ್ನ 150 ಈ ತೀರ ಕಲೆಕ್ಟ್ ಮಾಡ್ಬೇಕೆ ಹೊರತು 1,500 2,000 ಎಲ್ಲ ಕಲೆಕ್ಟ್ ಮಾಡ್ತಾ ಇದಾರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇವ್ರು ದುಡ್ಡು ಮಾಡ್ಲಿಕ್ಕೋಸ್ಕರನೇ ನಿಂತಿದ್ದಾರೆ. ಇವತ್ತು ಯಾರು ದುಡ್ಡು ಕೊಡ್ತಾರೆ ಅವ್ರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿರುವಂತ ಪುರಸಭಾ ಅಧಿಕಾರಿಗಳು. ಹಾಗಾಗಿ ಇದನ್ನ ನಿಲ್ಲಿಸಬೇಕು, ಸುಂಕ ಕಲೆಕ್ಟ್ ಮಾಡೋದನ್ನ ನಿಲ್ಲಿಸಬೇಕು. ಮತ್ತೆ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಅವ್ರು ಎಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ಅದೇ ಜಾಗದಲ್ಲಿ ಸರ್ವೆಯನ್ನ ಮಾಡಬೇಕು.
ಮಾಡಬೇಕು. ನಾನು ಕೂಡ ಬೀದಿ ಬದಿ ವ್ಯಾಪಾರಿ NR ಕಾಲೋನಿನಲ್ಲಿ ಇವತ್ತು ಸಿಟಿನಲ್ಲಿ ಅಲ್ಲಿ ನಾವ್ ಎಲ್ಲಿ ವ್ಯಾಪಾರ ಮಾಡ್ತೀವಿ ಅದೇ ಜಾಗಕ್ಕೆ ಬಂದು ಸರ್ವೆಯನ್ನ ಮಾಡಿಕೊಂಡು ಗೂಗಲ್ ಮ್ಯಾಪ್ ಫೋಟೋಗಳನ್ನ ತೆಕ್ಕೊಂಡು ಹೋಗಿದ್ದಾರೆ. ಅವರಲ್ಲೇ ವ್ಯಾಪಾರವನ್ನ ಮಾಡಬೇಕು. ಆದ್ರೆ ಇವ್ರು ಹೇಳುವಂತದ್ದೇನು, ಅವ್ರಿಗೆ ID ಕಾರ್ಡ್ ಕೊಟ್ಟಿದ್ದಾರೆ. ID ಕಾರ್ಡ್ ಕೊಟ್ಟಿದ್ರು ಕೂಡ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಸರ್ವೆ ಮಾಡಿದಂಥದ್ದು 2019ರಲ್ಲಿ ಸ್ವಲ್ಪ ಜನ ಒಂದು 200-250 ಜನದಷ್ಟೇನೆ ಸರ್ವೆ ಮಾಡಿ ಒಂದು ID ಕಾರ್ಡ್ ಅನ್ನ ಕೊಟ್ಟರು. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಜೈಲ್ಗಳಿಗೆ ಹಾಕ್ತೀವಿ ಅಂತೇಳಿ. ಹಾಗಾಗಿ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಬಾರ್ದು ಅಂತೇಳಿ ಅವತ್ತು ಸರ್ವೆಯನ್ನ ಮಾಡಿ ಒಂದಷ್ಟು ಜನ ಕೊಟ್ಟರು. ಆದ್ರೆ ನಾವು ಹೋರಾಟ ಮಾಡುವಂಥದ್ದು ಇಡೀ ಕರ್ನಾಟಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಇವರು ಕೇವಲ 5-6 ಸಾವಿರ ಜನ ಸರ್ವೆಯನ್ನ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಾರ್ಡ್ಗಳನ್ನ ಕೊಡುವಂತದ್ದಲ್ಲ ಅಂತ ಹೇಳಿದ್ಮೇಲೆ ಈಗ ಮತ್ತೆ ಮೊನ್ನೆ 1 ವರ್ಷದ ಹಿಂದೆ ಪ್ರತಿ ಬೀದಿ ಬದಿ ವ್ಯಾಪಾರಿ ಕೂಡ ಸರ್ವೆ ಮಾಡಬೇಕು. ರೋಡಲ್ಲಿ ಗಾಡಿ ತಳ್ಕೊಂಡು ವ್ಯಾಪಾರ ಮಾಡುವಂತವ್ರನ್ನು ಕೂಡ ಸರ್ವೆ ಮಾಡಿ ಅವ್ರಿಗೆ ID ಕಾರ್ಡ್ ಅನ್ನು ಕೊಡಬೇಕು ಅಂತೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆದ್ರೆ ಆ ಕೆಲಸವನ್ನೆಲ್ಲ ಇವರು ಗಾಳಿಗೆ ತೂರಿ ಇವತ್ತು ಏಕಾಏಕಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಸರ್ವೆ ಮಾಡಿಲ್ಲ, ಮತ್ತೆ ಎಲೆಕ್ಷನ್ ಕೂಡ ಮಾಡಿಲ್ಲ. ಇರುವಂತ ಎಲೆಕ್ಷನ್ ಕಮಿಟಿ, ಮಾಜಿ ಎಲೆಕ್ಷನ್ ಕಮಿಟಿ ಇದೆ, ಅದೇ ರನ್ನಿಂಗ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಎಲೆಕ್ಷನ್ ಕಮಿಟಿ ಕೂಡ ಮೀಟಿಂಗ್ ಅನ್ನ ಕರೆದಿಲ್ಲ. ಏನೂ ಕರೀದಿರೇನೆ ಇವತ್ತು ಪೊಲೀಸರು ಕೂಡ ವಿಷಯ ತಿಳಿಸಿರ ಇವತ್ತು ಎತ್ತಂಗಡಿ ಮಾಡಿಸಿರುವಂತದ್ದು ಇದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ಆದಷ್ಟು ಬೇಗ ನಮಗೆ ವ್ಯಾಪಾರ ಮಾಡೋ ಜಾಗದಲ್ಲೇ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ನಾವು ಮಾಡ್ತೀವಿ. 23ನೇ ತಾರೀಕು ಏನ್ CM ಬರ್ತಾರೆ ಅವತ್ತು ನಾವು ಕಪ್ಪು ಬಾಟ ಪ್ರದರ್ಶನ ಕೂಡ CIT ವತಿಯಿಂದ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಬಸಮ್ಮ, ಬೆಂಗಳೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘಟನದ ಪ್ರಧಾನ ಕಾರ್ಯದರ್ಶಿ.